ಅಭ್ಯರ್ಥಿ ಇಲ್ಲದೆ ಯದುವೀರ್ನ ಕಣಕ್ಕಿಳಿಸಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ಸ್ಪರ್ಧೆ ಬಗ್ಗೆ ಇನ್ನೂ ತೀರ್ಮಾನ ಕೈಗೊಂಡಿಲ್ಲ ಅಂದಿದ್ಯಾಕೆ ಸುಮಲತಾ? ಅತ್ತ ಬೀದರ್ನಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ಏರ್ಪಟ್ಟಿದೆ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಜಟಾಪಟಿ ನ್ಯೂಸ್ ಟಾಪ್ 9 ನಲ್ಲಿ. ನನಗೆ ಮೈಸೂರು ಮಾತ್ರ ಅಲ್ಲ, ಇಡೀ ರಾಜ್ಯವೇ ಸ್ವಕ್ಷೇತ್ರ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಲ್ಲಿ ಇರುವ ಅಭ್ಯರ್ಥಿನ ಬದಲಾವಣೆ ಮಾಡಿದ್ದಾರೆ. ಅವರಿಗೆ ಅಭ್ಯರ್ಥಿ ಇಲ್ಲ ಅಂತಾನೆ ಅವರು ಯದುವೀರ್ನ ಕಣಕ್ಕಿಳಿಸಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ನನಗೆ ಇಡೀ ರಾಜ್ಯ ಸ್ವಕ್ಷೇತ್ರ, ನನ್ನ ಸ್ವಕ್ಷೇತ್ರ ಇಡೀ ರಾಜ್ಯ. ಮೈಸೂರಿನಲ್ಲಿ ಯದುವೀರನ್ ಕರ್ಕೊಂಡ್ಬಂದ ಕ್ಯಾಂಡಿಡೇಟ್ ಇದ್ರೆ ಇವರಿಗೆ ಇರೋ ಕ್ಯಾಂಡಿಡೇಟ್ ನಿ ಬದಲಾಯಿಸ್ಬಿಟ್ಟವ್ರೆ. ಮಂಡ್ಯದಿಂದ ಹಿಂದೆ ಸರಿಯಲ್ಲ ಎಂದಿದ್ದ ಸುಮಲತಾ ಇದೀಗ ಸ್ಪರ್ಧೆ ಬಗ್ಗೆ ಇನ್ನೂ ತೀರ್ಮಾನ ಕೈಗೊಂಡಿಲ್ಲ ಅಂತಂದ್ರು. ದೆಹಲಿಯಲ್ಲಿ ನಡ್ಡಾ ಭೇಟಿ ಬಳಿಕ ಸಂಸದೆ ಸುಮಲತಾ ಈ ಹೇಳಿಕೆ ನೀಡಿದ್ದಾರೆ. ನಿಶ್ಚಿತವಾಗಿ ಇರಿ, ಏನೂ ನಿರ್ಧಾರ ಆಗಿಲ್ಲ ಅಂತ ನಡ್ಡಾ ಹೇಳಿದ್ದಾರೆ. ಪಕ್ಷ ಹೇಳಿದ್ದನ್ನೇ ಮಾಡ್ತೀವಿ ಅಂದ್ರು. ನಿರ್ಧಾರ ಅನ್ನೋದು ಇನ್ನೂ ಫೈನಲೈಸ್ ಆಗಬೇಕು. ನೀವು ನಿಶ್ಚಿಂತರಾಗಿರಿ, ಪಾರ್ಟಿ ನಿಮ್ಮೊಂದಿಗೆ ಯಾವತ್ತೂ ಇದೆ. ಮೋದಿ ಅವರಿಗೆ ನಿಮ್ಮ ಬಗ್ಗೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ತುಂಬಾ ಭರವಸೆ ಹಾಗೂ ಒಳ್ಳೆಯ ಗೌರವ ನಿಮ್ಮನ್ನ ಪಾರ್ಟಿಲಿ ನಿಮ್ಮಂತ ಲೀಡರ್ಸ್ ನಮಗೆ ಬೇಕು ಅನ್ನೋಂಥ ಅಭಿಪ್ರಾಯ ನಮ್ಮೆಲ್ಲರಲ್ಲೂ ಇದೆ. ರಮೇಶ್ ಕತ್ತಿ ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿ ಬಂದ್ರೆ ಬರಲಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಟಿಕೆಟ್ ವಿಚಾರ ಬಂದಾಗ ವರಿಷ್ಠರು ತೀರ್ಮಾನಿಸುತ್ತಾರೆ. 4 ಕ್ಷೇತ್ರಗಳಲ್ಲಿ ಸಂಗ್ರಹ ಆಗಿದೆ, ಇನ್ನೂ 4 ಕ್ಷೇತ್ರ ಇವೆ ಅಂತ ಮಾಹಿತಿ ಹಂಚಿಕೊಂಡಿದ್ದಾರೆ. ನಮ್ಮ ಪಕ್ಷ ಸಿದ್ಧಾಂತ ಒಪ್ಕೊಂಡು ಬರ್ತಾರೆ, ಬರ್ಲಿಕ್ಕೆ ಯಾರ್ದು ಏನೋ ತೊಂದರೆ ಇಲ್ಲ, ಅಡೆತಡೆ ಇಲ್ಲ. ಟಿಕೆಟ್ ವಿಚಾರ ಬಂದಾಗ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು, ನಾವು ಯಾರು ಮಾಡ್ಲಿಕ್ಕಾಗಲ್ಲ. ಸೊ ನಿನ್ನೆ ಕೂಡ ಚಿಕ್ಕೋಡಿ 17 ಇವತ್ತು ಕೂಡ 17ಕ್ಕೆ ಬಯಸ್ತೀನಿ. ಬಳ್ಳಾರಿ ಕಾಂಗ್ರೆಸ್ ಟಿಕೆಟ್ ಫೈಟ್ ಹೈಕಮಾಂಡ್ ಅಂಗಳ ತಲುಪಿದೆ. ಶ್ರೀರಾಮುಲು ವಿರುದ್ಧ ಪ್ರಬಲ ಅಭ್ಯರ್ಥಿ ಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಸಚಿವ ನಾಗೇಂದ್ರ ಅಥವಾ ಶಾಸಕ ತುಕಾರಾಂ ಸ್ಪರ್ಧೆಗೆ ಒತ್ತಡ ಹಾಕಲಾಗ್ತಾ ಇದೆ. ಆದರೆ ಸೋದರನ ಪರವಾಗಿ ನಾಗೇಂದ್ರ ಮನವಿ ಮಾಡಿದ್ರೆ ಪುತ್ರಿಗೆ ಟಿಕೆಟ್ ಕೊಡುವಂತೆ ತುಕಾರಾಂ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಉಗ್ರಪ್ಪ ಪಟ್ಟು ಹಿಡಿದಿದ್ದಾರೆ. ಬೀದರ್ನಲ್ಲಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ಏರ್ಪಟ್ಟಿದೆ. ಈಶ್ವರ್ ಖಂಡ್ರೆ ಮತ್ತು ರಾಜಶೇಖರ್ ಪಾಟೀಲ್ ಮಧ್ಯೆ ಫೈಟ್ ಇದೆ. ಪುತ್ರ ಸಾಗರ್ ಖಂಡ್ರೆಗೆ ಟಿಕೆಟ್ ನೀಡುವಂತೆ ಈಶ್ವರ್ ಖಂಡ್ರೆ ಪಟ್ಟು ಹಿಡಿದಿದ್ದಾರೆ. ಅತ್ತ ರಾಜಶೇಖರ್ ಪಾಟೀಲ್ ಸಹ ಟಿಕೆಟ್ಗಾಗಿ ಒತ್ತಡ ಹಾಕ್ತಾ ಇದ್ದಾರೆ. ಸರ್ವೆ ವರದಿ ಆಧಾರದಲ್ಲಿ ಸಾಗರ್ ಖಂಡ್ರೆಗೆ ಬೆಂಬಲ ಇದೆ ಎನ್ನಲಾಗಿದೆ.